ॐ शन्नो मित्रः शं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ. Let's chant this universal prayer together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಮುಕುಂದಮಾಲ ಸ್ತೋತ್ರಂ ಇದರ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಮುಕುಂದಮಾಲಾ ಸ್ತೋತ್ರಂ. ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣಿ ಶ್ರೀಪದ್ಮನಾಭಾಚ್ಯುತ ಕೈಟಭಾರೆ ಶ್ರೀರಾಮ ಪದ್ಮಾಕ್ಷ ಹರೇ ಮುರಾರೇ ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ ಧ್ಯಾಯಂತೆ ಯೇ ವಿಷ್ಣುಮನಂತಮವ್ಯಯಂ ಹೃತ್ಪದ್ಮಮಧ್ಯೆ ಸತತಂ ವ್ಯವಸ್ಥಿತಂ ಸಮಾಹಿತಾನಾಂ ಸತತಾಭಯಪ್ರದಂ ತೇ ಯಾಂತಿ ಸಿದ್ಧಿಂ ಪರಮಾಂ ಚ ವೈಷ್ಣವೀ ಕ್ಷೀರಸಾಗರ ತರಂಗ ಶೀಕರ ಸಾರತಾರಕಿತ ಚಾರುಮೂರ್ತಯೇ ಭೋಗಿ ಭೋಗ ಶಯನೀಯ ಶಾಯಿನೇ ಮಾಧವಾಯ ಮಧುವಿದ್ವಿಷೇ ನಮಃ ಯಸ್ಯ ಪ್ರಿಯೌ ಶ್ರುತಿಧರೌ ಕವಿಲೋಕವೀರೌ ಮಿತ್ರದ್ವಿಜನ್ಮವರ ಪದ್ಮಶರಾವಭೂತಾಂ ತೇನಾಂಬುಜಾಕ್ಷಚರಣಾಂಬುಜ ಷಟ್ಪದೇನ ರಾಜ್ಞಾ ಕೃತಾ ಕೃತಿರಿಯಂ
कुलशेखरेण राज्ञा कृता कृतिरियं कुलशेखरेण इति श्री मुकुन्दमाला स्तोत्रम् ಸಂಪೂರ್ಣಂ. ಒಂದು ಹರಿನಾಮ ಸಂಕೀರ್ತನೆಯನ್ನು ಮಾಡೋಣ. ಪುರಂದರದಾಸರ ಒಂದು ಕೃತಿ. ಇದು ಪುರಂದರದಾಸರದ ಇಲ್ಲ, ಒಂದು ದೇವರ ನಾಮ ಇದು. ಈ ದೇವರ ನಾಮವನ್ನು ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಉರಗಶಯನ ಬಂದ ಗರುಡಗಮನ ಬಂದ, ಉರಗಶಯನ ಬಂದ ಗರುಡಗಮನ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಮಂದರೋದ್ಧರ ಬಂದ ಮನೋಹರ ಬಂದ, ಮಂದರೋದ್ಧರ ಬಂದ ಮನೋಹರ ಬಂದ, ವೃಂದಾವನಪತಿ ಗೋವಿಂದ ಬಂದ, ವೃಂದಾವನಪತಿ ಗೋವಿಂದ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ನಕ್ರಹರನು ಬಂದ ಚಕ್ರಧರನು ಬಂದ, ನಕ್ರಹರನು ಬಂದ ಚಕ್ರಧರನು ಬಂದ, ಅಕ್ರೂರಗೊಲಿದ ತ್ರಿವಿಕ್ರಮ ಬಂದ, ಅಕ್ರೂರಗೊಲಿದ ತ್ರಿವಿಕ್ರಮ ಬಂದ,
ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ जय. हर हर नमः पार्वती पतये. हर हर महादेव शंभो. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. 152ನೆಯ ಶ್ಲೋಕದ ವಿಚಾರ ಇಂದು ಆರಂಭ ಮಾಡಬೇಕಾಗಿದೆ. ಆದ್ದರಿಂದ ಕೆಲವು ಶ್ಲೋಕಗಳ ಹಿಂದೆ ಹೋಗುವ, 4-5 ಶ್ಲೋಕಗಳ ಹಿಂದೆ ಹೋಗಿ ಪಾರಾಯಣವನ್ನು ಮಾಡಿ ಆ ಹಿಂದೆ ಆದಂತಹ ವಿಚಾರವನ್ನು ಸ್ವಲ್ಪ ಮೆಲುಕು ಹಾಕಿ ನಂತರ ಮುಂದುವರಿಯುವ. 148ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸುವುದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ. ಗೋವಿಂದಂ ಪರಮಾನಂದಂ ಸದ್ಗುರುಂ
प्रणतोऽस्म्यहम्। श्रीगुरुं प्रणतोऽस्म्यहम्। श्रुतिप्रमाणैकमतेः स्वधर्म निष्ठा तयैवात्मविशुद्धिरस्य। विशुद्धबुद्धेः परमात्मवेदनम्। तेनैव संसारसमूलनाशः। कोशैरन्नमयाद्यैः पञ्चभिरात्मानसंवृतो भाति। निजशक्तिसमुत्पन्नैः शैवालपटलैरिवाम्बुवापिस्थम्। तच्छैवालापनये सम्यक् सलिलं प्रतीयते शुद्धम्। तृष्णासन्तापहरं सद्यः सौख्यप्रदं परं पुंसः। पञ्चानामपि कोशानाम् अपवादे विभात्ययं शुद्धः। नित्यानन्दैकरसः प्रत्यक् रूपः परं स्वयं ज्योतिः। आत्मानात्मविवेकः कर्तव्यः बन्धमुक्तये विदुष। तेनैवानन्दे भवति स्वम् विज्ञाय सच्चिदानन्दम्। आत्मानात्मविवेकः कर्तव्यः बन्धमुक्तये विदुष। तेनैवानन्दे भवति स्वम् विज्ञाय सच्चिदानन्दम्।
ಶ್ರೀ ಗುರುಭ್ಯೋ ನಮಃ. ಪ್ರತಿ ಶುಕ್ರವಾರ ಈ ಮುಸ್ಸಂಜೆಯ ಕಾಲದಲ್ಲಿ 1 ತಾಸು ವಿವೇಕ ಚೂಡಾಮಣಿ ಎಂಬ ಆಚಾರ್ಯ ಶಂಕರರ ಪ್ರಕರಣ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈಗಾಗಲೇ 151 ಶ್ಲೋಕಗಳನ್ನು ನೋಡಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಚಾರ್ಯ ಶಂಕರರು ಆತ್ಮಜ್ಞಾನವನ್ನು ಬೋಧನೆ ಮಾಡುವ ಸಲುವಾಗಿ ಯಾವ ವಿದ್ಯಾರ್ಥಿಗಳ ಆ ಜಿಜ್ಞಾಸೆ ಇದೆ ಅದನ್ನು ಪೂರ್ಣಗೊಳಿಸಲು ಪ್ರಾರಂಭದಿಂದ ಕೊನೆಯವರೆಗೆ ಆ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿನಿಯನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದಾಗಿ ಮೆಟ್ಟಲೇರಿಸುತ್ತಾ ಆತ್ಮಜ್ಞಾನದ ಕಡೆಗೆ ಒಯ್ಯುತ್ತಿದ್ದಾರೆ ಆದಿಶಂಕರಾಚಾರ್ಯರು. ಸಮಗ್ರವಾಗಿ ಕ್ರೋಢೀಕರಿಸಿ ಹೇಳುವುದಾದರೆ, ಇಲ್ಲಿಯವರೆಗೆ ಆಚಾರ್ಯ ಶಂಕರರು ಈ ಒಂದು ಮಾನವ ಜನ್ಮದ ಮಹತ್ವವನ್ನು ತಿಳಿಸಿ ದೈವಾನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಂಡು ಗುರುಗಳ ಬಳಿಗೆ ನಾವು ತೆರಳಬೇಕು. ಗುರುಗಳ ಪಾದ ಪದ್ಮ ಕಮಲದಲ್ಲಿ ಕುಳಿತುಕೊಂಡು ಶ್ರೀ ಚರಣಗಳನ್ನು ಸೇವೆ ಮಾಡುತ್ತಾ ಆತ್ಮಜ್ಞಾನವನ್ನು ಆಲಿಸಬೇಕು, ಶ್ರವಣ ಮಾಡಬೇಕು. ತತ್ವಿಷಯವಾಗಿ ಪ್ರಶ್ನೆ ಮಾಡುತ್ತಾ ಆತ್ಮಜ್ಞಾನವನ್ನು ಜೀರ್ಣಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಪ್ರಾರಂಭದ ಮೆಟ್ಟಲುಗಳನ್ನು ಹಂತ ಹಂತವಾಗಿ ಹತ್ತಬೇಕು. ಆಚಾರ್ಯ ಶಂಕರರು ಮೊದಲು ಶರೀರ ಬಗ್ಗೆ ತಿಳಿಸಿ, ನಂತರ ಇದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳನ್ನು ಕೂಡ ತಿಳಿಸುತ್ತಾ ಇಂದ್ರಿಯಗಳ ಮಹತ್ವವನ್ನು ಕೂಡ ಹೇಳಿಕೊಡುತ್ತಾ ಪಂಚ ವಿಷಯಗಳು, ಪಂಚೇಂದ್ರಿಯಗಳು, ಪಂಚಪ್ರಾಣಗಳು ಇತ್ಯಾದಿಗಳ ಬಗ್ಗೆ ಸಂಪೂರ್ಣವಾಗಿ ಸವಿಸ್ತಾರವಾಗಿ ವಿವರಿಸಿರುವರು. ಶಿಷ್ಯ ಪ್ರಶ್ನೆ ಮಾಡಿದ್ದ, ಗುರುಗಳೇ, ಆತ್ಮಾನಾತ್ಮ ವಿವೇಕವೆಂದರೇನು? ಆತ್ಮನಿಗೂ ಪರಮಾತ್ಮನಿಗೂ ಇರುವಂತಹ ವ್ಯತ್ಯಾಸವೇನು? ಈ ರೀತಿಯಲ್ಲಿ ಸರಣಿ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದ ಆ ಶಿಷ್ಯೋತ್ತಮ, ಹೌದಲ್ಲ? ಆಚಾರ್ಯ ಶಂಕರರೇ ಯಾವ ರೀತಿ ಪ್ರಶ್ನೆ ಮಾಡಬೇಕು ಎಂಬುದನ್ನೂ ಕೂಡ ತಿಳಿಸಿಕೊಟ್ಟಿರುವರು. ಏನದು ಶಿಷ್ಯನ ಪ್ರಶ್ನೆಗಳು? ಸರಣಿಯ ಪ್ರಶ್ನೆಗಳು, 7 ಪ್ರಶ್ನೆಗಳು. ಕೋ ನಾಮ ಬಂಧ ಕಥಮೇಶ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷಃ ಕೋ ಸಾವನಾತ್ಮ ಪರಮಃ ಕ ಆತ್ಮ ತಯೋರ್ವಿವೇಕಃ ಕಥಮೇತದುಚ್ಯತಾಂ. ಹೌದಲ್ಲ? ಕೋಸಾವನಾತ್ಮ ಪರಮಃ ಆತ್ಮ ತಯೋಃ ವಿವೇಕಃ ಕಥಂ ಏತತ್ ಕಥಂ ಉಚ್ಯತಾಂ. ಇದೇನಿದು? ಆತ್ಮವೆಂದರೇನು, ಪರಮಾತ್ಮವೆಂದರೇನು, ಇವೆರಡರ ವ್ಯತ್ಯಾಸವೇನು? ಗುರುಗಳು ಪ್ರತಿಯೊಂದಕ್ಕೂ ಕೂಡ ಉತ್ತರಿಸುತ್ತಾ ಈಗ ಈ ಕೊನೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆತ್ಮಾನಾತ್ಮ ವಿವೇಕ, ಆತ್ಮವೆಂದರೇನು, ಅನಾತ್ಮವೆಂದರೇನು, ಆತ್ಮ ಪರಮಾತ್ಮನಿಗಿರುವಂತಹ ವ್ಯತ್ಯಾಸವೇನು? ನೋಡಿ, ಸುಂದರವಾಗಿದೆ ಈ ಶ್ಲೋಕ. ಪಂಚಕೋಶ ವಿವೇಕದೊಂದಿಗೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ನೋಡುವ, ಪಂಚಕೋಶ ವಿವೇಕದ ಪ್ರಾರಂಭದಲ್ಲಿ ಯಾವ ರೀತಿ ನಾವು ಆತ್ಮಜ್ಞಾನವನ್ನು ಗಳಿಸಲು ಆತ್ಮಾನಾತ್ಮ ವಿವೇಕವನ್ನು ಮಾಡಬೇಕು ಎಂಬುದನ್ನು ದೃಷ್ಟಾಂತ ಸಹಿತವಾಗಿ
ಆಚಾರ್ಯ ಶಂಕರರು ನಮಗೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ನೋಡುವ 152ನೆಯ ಶ್ಲೋಕ. ಆತ್ಮ ಅನಾತ್ಮ ವಿವೇಕ ಕರ್ತವ್ಯ ಬಂಧಮುಕ್ತಯೇ ವಿದುಷಾ ತೇನ ಏವ ಆನಂದೀ ಭವತಿ ಸ್ವಂ ವಿಜ್ಞಾಯ ಸಚ್ಚಿದಾನಂದಂ. ಅನ್ವಯಾರ್ಥವನ್ನು ನಂತರ ನೋಡೋಣ. ಮೊದಲು ಆಂಗ್ಲ ಭಾಷೆಯ ವಿವರಣೆಯೂ ಕೂಡ ಒಮ್ಮೆ ನೋಡಿಬಿಡೋಣ. ಟು ರಿಮೂವ್ ಹಿಸ್ ಬಾಂಡೇಜ್ ದ ವೈಸ್ ಮ್ಯಾನ್ ಶುಡ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ಸೆಲ್ಫ್ and non-self. By that alone, he comes to know his own self as existence, knowledge, bliss, absolute, and becomes happy. ನೋಡಿ ಎಷ್ಟು ಚೆನ್ನಾಗಿದೆ ಶ್ಲೋಕ. ಪ್ರತಿಯೊಬ್ಬ ಮಾನವನು ಕೂಡ ಪ್ರಯತ್ನಿಸುವುದು ಯಾತಕ್ಕಾಗಿ? ತನ್ನ ಜೀವನದ ಮುಕ್ತಿಗಾಗಿ, ತನ್ನ ಜೀವನದ ಆನಂದಕ್ಕಾಗಿ. ಆದರೆ ಆ ಆನಂದವನ್ನು ಹೇಗೆ ಪಡೆಯಬಲ್ಲ? ನೋಡಿ, 152ನೇ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ನಾವು ಆ ಸಚ್ಚಿದಾನಂದ ಘನ ಪಾರಮಾರ್ಥಿಕ ತತ್ವವನ್ನು ನಾವು ಯಾವ ರೀತಿ ಜೀರ್ಣಿಸಿಕೊಳ್ಳಬೇಕು, ಯಾವ ರೀತಿ ನಾವು ಆನಂದವನ್ನು ಹೊಂದಬೇಕು, ಯಾವ ರೀತಿ ನಾವು ಮುಕ್ತರಾಗಿರಬೇಕು. ನೋಡಿ ಅನ್ವಯಾರ್ಥ 152ನೇ ಶ್ಲೋಕ. ವಿದುಷಾ ಪಂಡಿತನಿಂದ, ಬಂಧ ಮುಕ್ತಯೇ ಬಂಧದ ಬಿಡುಗಡೆಗಾಗಿ, ಆತ್ಮ ಅನಾತ್ಮ ವಿವೇಕ ಆತ್ಮ ಅನಾತ್ಮಗಳ ವಿವೇಚನವು ಕರ್ತವ್ಯ ಮಾಡತಕ್ಕದ್ದು, ತೇನ ಏವ ಅದರಿಂದಲೇ, ತ್ವಂ ಸಚ್ಚಿದಾನಂದಂ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ವಿಜ್ಞಾಯ ಅರಿತುಕೊಂಡು ಆನಂದೀ ಭವತಿ ಆನಂದಿಯಾಗುತ್ತಾನೆ. ತಾತ್ಪರ್ಯ ನೋಡಿ, ಪಂಡಿತನಾದವನು ಬಂಧದಿಂದ ಬಿಡುಗಡೆಯನ್ನು ಹೊಂದಲು ಆತ್ಮ ಅನಾತ್ಮ ಇವುಗಳ ವಿವೇಕವನ್ನು ಮಾಡಿಕೊಳ್ಳಬೇಕು. ಆ ವಿವೇಕದಿಂದಲೇ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ತಿಳಿದುಕೊಂಡು ಆನಂದಿಯಾಗುತ್ತಾನೆ. ನೋಡಿ ಉತ್ತರ ಹೇಗಿದೆ? ಯಾವ ಪ್ರಶ್ನೆಗೆ? ಮನುಷ್ಯನು ಯಾವಾಗ ಆನಂದವನ್ನು ಹೊಂದುತ್ತಾನೆ? ಪ್ರಶ್ನೆಗೆ ಉತ್ತರ, ಯಾವಾಗ ಅವನು ಆತ್ಮಾನಾತ್ಮ ವಿವೇಕದಿಂದ ಸಚ್ಚಿದಾನಂದ ಸ್ವರೂಪವನ್ನು ಯಾವಾಗ ಅರಿತುಕೊಳ್ಳುವನೋ ಆಗ ಮನುಷ್ಯನು ಆನಂದವನ್ನು ಹೊಂದುವನು. ಹೌದಲ್ಲ? ನಮ್ಮ ದಾಂಪತ್ಯ ಜೀವನ, ನಮ್ಮ ಹಣ, ನಮ್ಮ ವಹಿವಾಟು, ನಮ್ಮ ಆಸ್ತಿ ಪಾಸ್ತಿ ಇವುಗಳಿಂದ ನಮಗೆ ಆನಂದ ಖಂಡಿತವಾಗಿಯೂ ದೊರಕುವುದಿಲ್ಲ. ಯಾಕೆ? ಅವೆಲ್ಲವೂ ಕೂಡ ಅನಾತ್ಮ ವಸ್ತುಗಳಿಂದ ಬಂದಂತಹ ಅನುಭವಗಳು. ಅದು ಪಾರಮಾರ್ಥಿಕ ತತ್ವ ಅಲ್ಲ. ಆದ್ದರಿಂದಲೇ ಅದರಲ್ಲಿ ಆನಂದ ಸಿಗುವುದಿಲ್ಲ. ಎಲ್ಲವೂ ಅನಾತ್ಮ. ಹೌದಲ್ಲ? ಹೆಂಡತಿ ಅಥವಾ ಗಂಡ, ಪತಿ ಪತ್ನಿ, ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಆಸ್ತಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಇವು ಯಾವೂ ಕೂಡ ಆತ್ಮವಸ್ತುಗಳಲ್ಲ. ಯಾಕೆ ಆತ್ಮವಸ್ತುಗಳಲ್ಲ? ಆತ್ಮವಸ್ತು ಸದಾ ಇರುವಂಥದ್ದು, ಅದು ಕಳೆದುಕೊಳ್ಳುವಂಥದ್ದಲ್ಲ. ಅನಾತ್ಮ ಕಳೆದುಕೊಳ್ಳುವಂಥದ್ದು. ಶೀಘ್ರವಾಗಿ ಎಲ್ಲವನ್ನೂ ಕೂಡ ಕಳೆದುಕೊಂಡ್ಬಿಡ್ತೇವೆ ನಾವು. ಯಾವುದು ನಮ್ಮದಲ್ಲ. ಇರುವಷ್ಟು ದಿನ ಮಾತ್ರ ನಮ್ಮ ಸಂಗಡ ಇರುವವು. ಹೌದಲ್ಲ? ಆದರೆ ಕಾಲಾಂತರದಲ್ಲಿ ವ್ಯತ್ಯಾಸ ಆಗುವುದು. ಅನಾತ್ಮ ವಸ್ತುಗಳು ಅನಿತ್ಯ ವಸ್ತುಗಳು. ಆತ್ಮವಸ್ತು ಸದಾ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಆದ್ದರಿಂದಲೇ ಮನುಷ್ಯ ಯಾವಾಗ ಆನಂದವನ್ನು ಹೊಂದುತ್ತಾನೆ? ಯಾವಾಗ ತನ್ನನ್ನು ತಾನೇ ತಿಳಿದುಕೊಳ್ಳುವನೋ, ಯಾವಾಗ ಆತನು ಸಚ್ಚಿದಾನಂದವನ್ನು ಅನುಭಾವಿಸುವನೋ ಆಗ ಆನಂದವನ್ನು ಹೊಂದುವನು, ತೃಪ್ತಿಯನ್ನು ಹೊಂದುವನು, ಮುಕ್ತನಾಗುವನು.
ಆನಂದದಿಂದ ಬಾಳುವನು. ಜೀವಂತವಿರುವಾಗಲೇ, ಸತ್ತ ಮೇಲಲ್ಲ. ಸಾವು ಶರೀರದ ಅಂತ್ಯ, ಆತ್ಮದ ಅಂತ್ಯವಲ್ಲ ಅದು. ಹೌದಲ್ಲ? ಸಾವಿನ ನಂತರ ಮುಕ್ತಿ ಸುಳ್ಳು. ಜೀವಂತವಿರುವಾಗಲೇ ಮುಕ್ತಿ. ಜೀವನ್ ಮುಕ್ತಿಯನ್ನು ನಾವೆಲ್ಲರೂ ಕೂಡ ಅನುಭವಿಸಬೇಕು. ಅದೇ ನಮ್ಮ ಮುಖ್ಯ ಧ್ಯೇಯ ಈ ಅಧ್ಯಾತ್ಮ ಪಂಥದಲ್ಲಿ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಯಾವಾಗಲೂ ಸಿಗತ್ತೆ? ಇಲ್ಲ ಇಲ್ಲ ಇಲ್ಲ. ಜೀವಂತವಿರುವಾಗಲೇ ಆನಂದವನ್ನು ಹೊಂದಬೇಕು, ತೃಪ್ತಿಯಿಂದ ಇರಬೇಕು, ಸಂತೃಪ್ತಿಯಿಂದ ಬಾಳಬೇಕು, ಮುಕ್ತರಾಗಿರಬೇಕು. ಮುಗುಳ್ನಗೆಯಿಂದ ಪ್ರತಿನಿತ್ಯವೂ ಕೂಡ ಜೀವನವನ್ನು ಸಾಗಿಸಬೇಕು. ಎಷ್ಟೇ ಕಷ್ಟವಿರಲಿ, ಎಷ್ಟೇ ಶಾರೀರಿಕ ಮಾನಸಿಕ ಯಾತನೆ ಇರಲಿ, ಆನಂದವಾಗಿರಬಹುದು. ಹೇಗೆ? ಆತ್ಮಾನಾತ್ಮ ವಿವೇಕದಿಂದ. ನೋಡಿ, ಪಂಡಿತನಾದವನು ಬಂಧದಿಂದ ಬಿಡುಗಡೆಯನ್ನು ಹೊಂದಲು ಆತ್ಮ ಅನಾತ್ಮ ಇವುಗಳ ವಿವೇಕವನ್ನು ಮಾಡಿಕೊಳ್ಳಬೇಕು. ವಿವೇಕ ಅಂದ್ರೇನು? ನಿತ್ಯ ವಸ್ತು ಅನಿತ್ಯ ವಸ್ತುಗಳ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ನಿತ್ಯ ವಸ್ತುವೇ ನಮ್ಮ ಜೀವನದ ಆದ್ಯತೆಯಾಗಬೇಕು. ಅದೇ ಪರಮ ಲಕ್ಷ್ಯವಾಗಬೇಕು, ಪರಮ ಗುರಿಯಾಗಬೇಕು. ಅನಾತ್ಮ ವಸ್ತುಗಳು ಇರಲಿ, ಆದರೆ ಅದನ್ನು ನೆಚ್ಚಿಕೊಳ್ಳುವುದು ಬೇಡ. ಹೌದಲ್ಲ? ಅನಾತ್ಮ ವಸ್ತುಗಳು ಯಾವತ್ತಿದ್ದರೂ ಕೂಡ ಒಂದು ದಿನ ಅಂತ್ಯವಾಗುವಂಥದ್ದು, ಶಾಶ್ವತವಾಗಿರುವುದಿಲ್ಲ. ಅದು ಆತ್ಮವಸ್ತು ಸದಾ ಇರುವಂಥದ್ದು. ಆದ್ದರಿಂದ ಅದನ್ನೇ ನಾವು ಆಶ್ರಯಿಸಬೇಕು. ನಿತ್ಯ ವಸ್ತು ಅನಿತ್ಯ ವಸ್ತುಗಳ ವಿವೇಕವೇ ಆ ವಿವೇಚನಾ ಶಕ್ತಿಯನ್ನು ಜಾಗೃತಗೊಳಿಸುವುದು. ಹೌದಲ್ಲ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಸದಾ ನೆನಪಲ್ಲಿಟ್ಕೊಳ್ಬೇಕು. ಜೀವನದಲ್ಲಿ ನಾವು ಬೇಸರಗೊಂಡಿದ್ದರೆ ಅದಕ್ಕೆ ಕಾರಣ ನಾವು ಅನಾತ್ಮ ವಸ್ತುವನ್ನು ಆಶ್ರಯಿಸಿದ್ದೇವೆ. ಯಾವಾಗ ಮನಸ್ಸು ಪ್ರಫುಲ್ಲವಾಗಿರುವುದೋ ತಿಳಿದುಕೊಳ್ಳಿ, ನಾವು ಆತ್ಮವಸ್ತುವನ್ನು ಆಶ್ರಯಿಸಿದ್ದೇವೆ. ಒಂದು ಉತ್ತಮ ಉದಾಹರಣೆಯ ಮೂಲಕ ಈ ಪಂಚಕೋಶ ವಿವೇಕದ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಉತ್ತಮವಾದಂತಹ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು ಮುಂದಿನ ಶ್ಲೋಕದಲ್ಲಿ, 153ನೇ ಶ್ಲೋಕದಲ್ಲಿ. Analogy of a munja grass to the 5 sheets. ಮುಂಜಾ ಹುಲ್ಲಿನ ಒಂದು ಉದಾಹರಣೆಯೊಂದಿಗೆ ಈ ಪಂಚಕೋಶ ವಿವೇಕವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ನೋಡೋಣ, 153ನೆಯ ಶ್ಲೋಕ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಮುಂಜಾದಿಶೇಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಮಾತ್ಮಾನಮಸಂಗಮಕ್ರಿಯಂ ವಿವೇಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯಃ ಸಹ ಮುಕ್ತಃ. ಮುಂಜಾದಿಶೇಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಮಾತ್ಮಾನಮಸಂಗಮಕ್ರಿಯಂ ವಿವೇಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯಃ
ಸಹ ಮುಕ್ತಃ. ಪದಚ್ಛೇದ ನೋಡಿಕೊಳ್ಳಿ. ಮುಂಜಾತ್ ಇಷೀಕಾಂ ಇವ ದೃಶ್ಯವರ್ಗಾತ್ ಪ್ರತ್ಯಂಚಂ ಆತ್ಮಾನಂ ಅಸಂಗಂ ಅಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತತ್ ಆತ್ಮನಾ ತಿಷ್ಠತಿ ಯಹ ಸಹ ಮುಕ್ತಃ. English translation of this 153rd verse: He is free who discriminates between all sense objects and the indwelling, unattached and inactive self. As one separates a stalk of grass from its enveloping sheath and merging everything in it remains in a state of identity with that. All sense objects, especially the body and its organs, inactive, the witness of all activity. A stalk of grass, compare ಕಠೋಪನಿಷತ್. ಕಠೋಪನಿಷತ್ತಲ್ಲೂ ಕೂಡ ಈ ಉದಾಹರಣೆ ಬರುತ್ತೆ. ಅದನ್ನು ಕೂಡ ತಾವು ಅಧ್ಯಯನ ಮಾಡಬಹುದು. ಮರ್ಜಿಂಗ್, knowing that only the Atman manifests itself through name and form. Very, very beautiful verse to start the Panchakosha Viveka. Let us do the Anvayartha. Yah yavanu ಮುಂಜಾತ್ ಮುಂಜವೆಂಬ ಹುಲ್ಲಿನಿಂದ ಇಶೀಕಾಂ ಇವ ದಂಟನ್ನು ಬೇರ್ಪಡಿಸುವಂತೆ ದೃಶ್ಯವರ್ಗಾತ್ ದೃಶ್ಯ ಸಮೂಹದಿಂದ ಅಸಂಗಂ ಸಂಗರಹಿತನು ಅಕ್ರಿಯಂ ಕ್ರಿಯಾಶೂನ್ಯನೂ ಆದ ಪ್ರತ್ಯಂಚಂ ಆತ್ಮಾನಂ ಪ್ರತ್ಯಗಾತ್ಮನನ್ನು ವಿವಿಚ್ಯ ಬೇರ್ಪಡಿಸಿ ತತ್ರ ಆ ಆತ್ಮನಲ್ಲಿ ಸರ್ವಂ ಅನಾತ್ಮ ವರ್ಗವೆಲ್ಲವನ್ನೂ ಪ್ರವಿಲಾಪ್ಯ ಲಯ ಹೊಂದಿಸಿ ತತ್ ಆತ್ಮನ ಆ ಆತ್ಮಸ್ವರೂಪದಿಂದಲೇ ತಿಷ್ಠತಿ ನಿಲ್ಲುತ್ತಾನೆಯೋ ಸಹ ಅವನೇ ಮುಕ್ತಃ ಮುಕ್ತನು. ತಾತ್ಪರ್ಯ ನೋಡುವ. ಮುಂಜವೆಂಬ ಹುಲ್ಲಿನಿಂದ ಅದರ ದಂಟನ್ನು ಬೇರ್ಪಡಿಸುವಂತೆ ಯಾವನು ದೃಶ್ಯ ಸಮೂಹದಿಂದ ಸಂಗರಹಿತನೂ ಕ್ರಿಯಾಶೂನ್ಯನೂ ಆದ ಪ್ರತ್ಯಗಾತ್ಮನನ್ನು ಬೇರ್ಪಡಿಸಿ ಆ ಆತ್ಮನಲ್ಲಿ ಅನಾತ್ಮವರ್ಗವೆಲ್ಲವನ್ನೂ ಲಯ ಹೊಂದಿಸಿ ಆ ಆತ್ಮಸ್ವರೂಪದಿಂದಲೇ ನಿಲ್ಲುವನೋ ಅವನೇ ಮುಕ್ತನು. ಹಿಂದಿನ ಶ್ಲೋಕದಲ್ಲಿ ಯಾವ ಮನುಷ್ಯ ಆನಂದವನ್ನು ಹೊಂದುವನು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಲಾಗಿತ್ತು. ಈಗ 153ನೇ ಶ್ಲೋಕದಲ್ಲಿ ಯಾವ ಮನುಷ್ಯನು ಸದಾ ಮುಕ್ತನೋ ಈ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಒಂದು ದೃಷ್ಟಾಂತದೊಂದಿಗೆ, ಒಂದು ಉದಾಹರಣೆಯೊಂದಿಗೆಯೂ ಕೂಡ ಈ ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಮುಂಜ ಒಂದು ಹುಲ್ಲಿನ ಹೆಸರು. ತುಂಬಾ ಉದ್ದವಾಗಿ ಬೆಳೆಯುತ್ತೆ. ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸುವರು ಅನ್ನುವುದಕ್ಕಿಂತ ತಾನೇ ಬೆಳೆಯುತ್ತೆ. ಅದು ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡೇ ಬಿಡುತ್ತದೆ. ಮುಂಜಾ ಹುಲ್ಲು. ಅದನ್ನು ಜನರು ಏನು ಮಾಡ್ತಾರೆ, ತುಂಬಾ ಉದ್ದವಾಗಿ ಬೆಳೆಯುತ್ತೆ ಆ ಹುಲ್ಲು. ಆ ಹುಲ್ಲನ್ನು ತೆಗೆದುಕೊಂಡು ಒಣಗಿಸಿ ಅದರಿಂದ ಚಾಪೆ ಮತ್ತು ಅನೇಕ ಸಾಮಗ್ರಿಗಳನ್ನು ಮತ್ತು ಚಪ್ಪರ ಕೂಡ ಹಾಕ್ತಾರೆ. ಈ ಹುಲ್ಲಿನಿಂದ ಅನೇಕ ವಿಧವಾದ ವಸ್ತುಗಳನ್ನು ಕೂಡ ಮಾಡ್ತಾರೆ ಮುಂಜ ಹುಲ್ಲಿನಿಂದ. ಆದರೆ ಅದು ಹಸಿಯಾಗಿದ್ದಾಗ, ಅದಿನ್ನೂ ಒಣಗಿರೋದಿಲ್ಲ, ಇನ್ನು ಗಿಡದಲ್ಲಿ ಇನ್ನು ಬೆಳಿತಾನೆ ಇರುತ್ತೆ. ಆ ಹಸಿಯಾದಂತಹ ಒಂದು ಹುಲ್ಲನ್ನು ತಾವು ಕಿತ್ತರೆ ಆ ಒಂದು ಹುಲ್ಲಿನ ಕಡ್ಡಿಯ ಒಳಗೆ ಮತ್ತೊಂದು ಹುಲ್ಲಿರುತ್ತೆ, ಅದರೊಳಗೆ ಮತ್ತೊಂದು ಹುಲ್ಲಿರುತ್ತೆ, ಅದರೊಳಗೆ ಮತ್ತೊಂದು ಹುಲ್ಲಿರುತ್ತೆ. ಆದರೆ ಅದು ತುಂಬ
ಸ್ವಲ್ಪ ಮೃದುವಾಗಿರುತ್ತೆ. ಬಹಳ ಹದವಾಗಿ ನಿಧಾನವಾಗಿ ಆ ಹುಲ್ಲನ್ನು ಒಂದೊಂದಾಗಿ ನಾವು ತೆಗೆಯಬಹುದು. ಮೇಲಿನ ಪದರವನ್ನು ತೆಗೆದು ಒಳ ಪದರವನ್ನು ನಾವು ಪ್ರವೇಶ ಮಾಡಬಹುದು. ಇನ್ನೂ ಕೂಡ ಸುಮಾರು ಒಂದು 5-6 ಪದರಗಳಿರುತ್ತೆ ಆ ಹುಲ್ಲಿನ ಒಂದು ಸ್ಟಾಕ್, ಆ ಒಂದು ಕಡ್ಡಿಗೆ. ಆ ಒಳ ಪದರವನ್ನು ನಾವು ತೆಗೆದಾಗ ಯಾರು ಅದನ್ನು ಬಾಯಲ್ಲಿ ಕಚ್ಚಿಕೊಳ್ತಾರೆ, ಅವ್ರು ಹೇಳ್ತಾರೆ ಬಹಳ ರುಚಿಯಾಗಿದೆ ಇದು ಅಂತಾರೆ. ಆ ಹುಲ್ಲಿನ ರಸಾಸ್ವಾದನೆ ಮಾಡ್ತಾರೆ. ಹೇಗೆ ಆ ಹುಲ್ಲನ್ನು ಒಳ ಪದರವನ್ನು ಸೇರಿದರೋ ಅದೇ ರೀತಿಯಲ್ಲಿ ಪಂಚಕೋಶಗಳ ವಿವೇಕವನ್ನು ನಾವು ಮಾಡಬೇಕು. ಒಂದೊಂದಾಗಿ ಒಂದೊಂದಾಗಿ ಮೇಲಿನ ಪದರವನ್ನು ತೆರೆದು 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 ಒಳ ಪದರವನ್ನು ಸೇರಿ ಆ ರಸಾಸ್ವಾದನೆಯನ್ನು ನಾವು ಆತ್ಮಜ್ಞಾನವನ್ನು ಹೊಂದಬೇಕು. ಮುಂಜಾಹುಲ್ಲಿನ ಉದಾಹರಣೆ. ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲಿ ಮುಂಜಾಹುಲ್ಲನ್ನು ನೋಡದೆ ಇರುವವರು ಈ ಬಾಳೆಹಣ್ಣಿನ ದಿಂಡನ್ನು ನೋಡಿರ್ತಾರೆ, ಹೌದಲ್ಲ? ಬಾಳೆಹಣ್ಣಿನ ದಿಂಡು ಅದು ಕೂಡ ಒಂದು ಎಲೆಯ ರೂಪವೇ ದಿಂಡು. ಅದು ಮರ ಆಗಲ್ಲ, ಅದು ಯಾವತ್ತು ಪ್ಲಾಂಟ್ ಅಂತಾನೆ ಹೇಳ್ತಾರೆ. ಯಾವಲ್ಲೂ ಕೂಡ ಅದು ಗಿಡವೇ. ಬಾಳೆ ಗಿಡ, ಬಾಳೆ ಮರ ಅಂತ ಹೇಳೋದಿಲ್ಲ ನಾವು. ಪ್ಲಾಂಟೇನ್ ಲೀಫ್ ಆಲ್ವೇಸ್ ಈಸ್ ಎ ಪ್ಲಾಂಟ್. ಪ್ಲಾಂಟೇನ್ ಲೀಫ್ ಈಸ್ ಆಲ್ವೇಸ್ ಎ ಪ್ಲಾಂಟ್, ನೆವರ್ ಎ ಟ್ರೀ. ಆ ಒಂದು ದಿಂಡೇನಿರುತ್ತೆ, ಕಾಂಡ ಏನಿರುತ್ತೆ, ಅದು ನೋಡಿ ಎಷ್ಟು ಪದರಗಳು ಇರುತ್ತವೆ ಒಳಗಡೆ, ಹೌದಲ್ಲ? ಬಾಳೆಹಣ್ಣು ತಾನಾಗೆ ಹಣ್ಣಾಗಿ ಬಿದ್ದಾಗ ಆ ದಿಂಡನ್ನು ನೀವು ಕತ್ತರಿಸಿ ನೋಡಿ, ಅನೇಕ ಪದರಗಳು ವೃತ್ತಾಕಾರದಲ್ಲಿ ಸುತ್ತ ಇರ್ತವೆ, ಹೌದಲ್ಲ? ಆ ಹೊರ ದಿಂಡನ್ನ ತೆಗೆದು ಬಿಡಿ, ಒಳಗೆ ಮತ್ತೊಂದು ದಿಂಡಿದೆ. ಆ ಪದರವನ್ನು ತೆರೀರಿ, ಮತ್ತೊಂದಿದೆ. ಅದನ್ನು ತೆರೀರಿ, ಮತ್ತೊಂದಿದೆ. ಕೊನೆಗೆ ಆ ಒಳ ಪದರವನ್ನು ನಾವು ದಿಂಡನ್ನು ತೆಗೆದುಕೊಂಡಾಗ ಅದರಿಂದ ಅಡುಗೆಯನ್ನು ಮಾಡುವರು, ಪಲ್ಯ ಹುಳಿ ಇತ್ಯಾದಿಯನ್ನು ಮಾಡುವರು. ಅದು ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಔಷಧಿಯುಕ್ತವಾದಂತಹ ಪದಾರ್ಥ, ಒಂದು ತರಕಾರಿ. ಬಾಳೆ ಹಣ್ಣಿನ ದಿಂಡು, ಬಾಳೆ ಗಿಡದ ದಿಂಡು. ಹೇಗೆ ಆ ದಿಂಡಿನ ನೀವು ಸ್ವೀಕಾರ ಮಾಡಿದ್ರಿ? ಹೊರ ಪದರವನ್ನೆಲ್ಲ ತೆಗೆದುಕೊಂಡು ಒಳ ಪದರವನ್ನು ಸೇರಿ ಆ ದಿಂಡಿನಿಂದ ನಾವು ಪಲ್ಯವನ್ನು ಮಾಡಿದೆವು. ರುಚಿ ರುಚಿಕರವಾದಂತಹ ಭೋಜ್ಯವನ್ನು ಸಿದ್ಧಪಡಿಸಿದೆವು. ಅದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ನಿಮ್ಮ ಜೀರ್ಣಶಕ್ತಿ, ಅದರಲ್ಲೂ ಕೂಡ ಯಾರಿಗೆ ಈ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತಾರೆ, ಕಲ್ಲಿರುತ್ತೆ ಕರುಳಿನ ಒಳಗೆ, ಆ ಕಲ್ಲುಗಳನ್ನು ಕರಗಿಸುವಂತಹ ದಿವ್ಯೌಷಧ ಬಾಳೆ ಗಿಡದ ದಿಂಡಿನ ಪಲ್ಯ. ಇದು ನಮಗೆ ಸುಲಭವಾಗಿ ನೋಡಬಹುದು, ನಾವು ಕೂಡ ಮಾಡಿರ್ತೇವೆ. ಆದ್ದರಿಂದ ಮುಂಜಾಹುಲ್ಲಿನ ಒಳಪದರವನ್ನು ಹೇಗೆ ಸೇರುತ್ತೇವೆಯೋ, ಬಾಳೆ ಗಿಡದ ದಿಂಡನ್ನು ಹೇಗೆ ನಾವು ಸೇರಿದೆವೋ, ಅದೇ ರೀತಿಯಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳನ್ನು ತೆರೆಸಿ ಒಳಗಿರುವ ಆತ್ಮತತ್ವವನ್ನು, ಆ ಸ್ವಯಂ ಜ್ಯೋತಿಯನ್ನು ನಾವು ಪ್ರಜ್ವಲಿಸಿಕೊಳ್ಳಬೇಕು. ಆ ಆತ್ಮವಿಜ್ಞಾನವನ್ನು ನಾವು ಅರಿತುಕೊಳ್ಳಬೇಕು. ಆದ್ರಿಂದ ಈ ಮುಂಜಾಹುಲಿನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಆ ಮುಂಜಾಹುಲಿನಿಂದ ದಂಟನ್ನು ಬೇರ್ಪಡಿಸಿ ಆ ಒಳಪದರವನ್ನು ಸೇರುತ್ತೇವೆಯೋ, ಅದೇ ರೀತಿಯಲ್ಲಿ ಈ ದೃಶ್ಯ ಸಮೂಹ, ಯಾವ ಕೋಶಗಳನ್ನು ನಾವು ಮಾಡಿಕೊಂಡಿದ್ದೇವೆ, ಅದರಿಂದ ನಾವು ಸಂಗರಹಿತರಾಗಿ ಸಂಗರಹಿತ ಅಸಂಗವನ್ನು ಅಭ್ಯಾಸ ಮಾಡಿ, ಕ್ರಿಯಾಶೂನ್ಯ, ಯಾವುದೇ ಕ್ರಿಯೆಗಳು ಅಲ್ಲಿಲ್ಲ, ಅಲ್ಲಿ ಸದಾ ಶಾಂತ, ಮೌನ, ನೆಮ್ಮದಿ ಇರುವಂತಹ ಸ್ಥಾನ, ಕ್ರಿಯಾಶೂನ್ಯ ಅದು. ಹಾಗೆ ಆ ಪ್ರತ್ಯಗಾತ್ಮ ಯಾವ ರೀತಿಯಲ್ಲಿ ನಮ್ಮ ಒಂದು ಅಂತಃಕರಣದ ಒಂದು ಚೈತನ್ಯ ಶುದ್ಧಿ ಇದೆ, ಈ ಹೊರಗಡೆ ಎಲ್ಲ ಪದರಗಳನ್ನು ಬೇರ್ಪಡಿಸಿ ಆ ಪ್ರತ್ಯಗಾತ್ಮನನ್ನು ದರ್ಶಿಸಿ ಆ ಆತ್ಮನಲ್ಲಿ ಅನಾತ್ಮ ವರ್ಗವೆಲ್ಲವನ್ನೂ ಕೂಡ ಲಯ ಹೊಂದಿಸಿ ಎಲ್ಲವನ್ನು ಕೂಡ ನಾವು
ಅಲ್ಲಗಳೆಯಬೇಕು. ನನ್ನ ಸ್ವರೂಪ ಅನ್ನಮಯ ಅಲ್ಲ, ಪ್ರಾಣಮಯ ಅಲ್ಲ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶನೂ ಕೂಡ ನಾನಲ್ಲ. ಇವುಗಳೆಲ್ಲವನ್ನು ಕೂಡ ಲಯ ಹೊಂದಿಸಿದಾಗ, ಪ್ರವಿಲಾಪ್ಯ, ಯಾವ ರೀತಿಯಲ್ಲಿ ನಾನು ಇದನ್ನೆಲ್ಲವನ್ನು ಕೂಡ ಬೇರ್ಪಡಿಸಿ ಹೊರಗಿಟ್ಟು ಒಳಗೆ ಪ್ರವೇಶ ಮಾಡಿ ಆ ಆತ್ಮಸ್ವರೂಪದಲ್ಲಿ ನಾನು ಯಾವಾಗ ನಿಲ್ಲುತ್ತೇನೆಯೋ ಆಗ ನಾನು ಸದಾ ಮುಕ್ತನು. ಬಹಳ ಸುಂದರವಾದ ದೃಷ್ಟಾಂತ. ಇಲ್ಲಿ ವಿವೇಚನ ಪ್ರಕಾರವನ್ನು ದೃಷ್ಟಾಂತದ ಮೂಲಕ ಹೇಳಿದೆ. ಮುಂಜಾತ್ ಇವ ಇಷೀಕಾಂ. ಕಠೋಪನಿಷತ್ತಲ್ಲೂ ಕೂಡ ಇದೇ ಉದಾಹರಣೆಯನ್ನು ಕೊಡಲಾಗಿದೆ. ಹಾಗೆ ದೃಶ್ಯ ಸಮೂಹ ಅಂದ್ರೆ ಯಾವುದು? ದೇಹೇಂದ್ರಿಯಗಳ ಗುಂಪು. ಯಾವುದು ದೇಹೇಂದ್ರಿಯಗಳ ಗುಂಪು? ಈಗಾಗಲೇ ಎಲ್ಲವನ್ನು ಕೂಡ ವಿಚಾರ ಮಾಡಿದ್ದೇವೆ. ದೇಹ ನಮ್ಮ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಥವಾ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕಾರಣ ಶರೀರ. ಯಾವ ಅವಸ್ಥೆಗಳನ್ನು ನಾವು ಹೊಂದಿ ಲಯವನ್ನು ಸ್ಥಾಪನೆ ಮಾಡುತ್ತೇವೆಯೋ, ಸುಷುಪ್ತಿಯಲ್ಲಿ ನಾವು ಇರುತ್ತೇವೆಯೋ ಅದು ಕಾರಣ ಶರೀರ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚ ವಿಷಯಗಳು ಇತ್ಯಾದಿ ಎಲ್ಲ ಈ ದೃಶ್ಯ ಸಮೂಹ ಏನಿದೆ ಅದನ್ನು ಒಟ್ಟು ದೇಹೇಂದ್ರಿಯಗಳ ಗುಂಪು ಎಂದು ಕರೆಯಲಾಗಿದೆ. ಪಂಚಜ್ಞಾನೇಂದ್ರಿಯಾಣಿ, ಪಂಚಕರ್ಮೇಂದ್ರಿಯಾಣಿ ಇತ್ಯಾದಿ. ಈ ಎಲ್ಲವನ್ನು ಕೂಡ ಬೇರ್ಪಡಿಸಿದಾಗ ನಾವು ಆತ್ಮಜ್ಞಾನವನ್ನು ಹೊಂದುವೆವು. ಆದ್ದರಿಂದ ಈಗ ಪಂಚಕೋಶ ವಿವೇಕದ ಪ್ರಾರಂಭದಲ್ಲಿ ಮೊದಲು ಬರುವುದೇ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದರೆ ಈ ಸ್ಥೂಲ ಶರೀರ ಏನು ನಾವು ನೀವು ಇವಾಗ ಈ ಶರೀರದಿಂದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಈ ಅನ್ನಮಯ ಕೋಶವೇ ಈ ನಮ್ಮ ನಿಮ್ಮ ಸ್ಥೂಲ ಶರೀರ. ಇದಕ್ಕೆ ಮತ್ತೊಂದು ಹೆಸರು ಅನ್ನಮಯ. ಯಾಕೆ ಅನ್ನಮಯ ಅಂತ ಕರೆಯಲಾಗುತ್ತೆ ಈ ಶರೀರಕ್ಕೆ? ಇದು ಅನ್ನದಿಂದಲೇ ಹುಟ್ಟಿದೆ, ಅನ್ನದಿಂದಲೇ ಜೀವಂತವಾಗಿದೆ. ಹೌದಲ್ಲ? ನಾವು ಆಹಾರವನ್ನು ಸೇವನೆ ಮಾಡದೇ ಇರೋಣ ಒಂದು ವಾರ, ಬಾಳಲ್ಲಿ ಬೆಂಡಾಗಿ ಬಿಡ್ತೇವೆ ನಾವು. ಕಾರಣ ನಿಶಕ್ತಿ. ಯಾವ ವೈಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್ ಶರೀರಕ್ಕೆ ಸಿಗಬೇಕು ಅದು ಕೊಡದೇ ಇದ್ದಾಗ ಶರೀರ ಕೃಶವಾಗಿ ಬಿಡುತ್ತೆ. ಆದ್ದರಿಂದಲೇ ನಾವು ಪ್ರತಿನಿತ್ಯ ಆಹಾರ ರೂಪದ ಔಷಧಿಯನ್ನು ಸೇವೆ ಮಾಡ್ತಾ ಇದ್ದೇವೆ ನಾವು. ಹೌದಲ್ಲ? ನಮ್ಮ ಹಿರಿಯರಿಗೆ ಗೊತ್ತಿತ್ತು ಇಂತಿಂತಹ ಆಹಾರವನ್ನೇ ಮಾಡಬೇಕು. ಯಾವ ಕಾಲದಲ್ಲಿ ಯಾವ ಆಹಾರ ಅದನ್ನೇ ಮಾಡ್ತಿದ್ರು. ಹೌದಲ್ಲ? ಚಳಿಗಾಲದಲ್ಲಿ ಉಷ್ಣ ತರುವಂತಹ, ಶರೀರಕ್ಕೆ ಬಿಸಿ ಆಗುವಂತಹ ಆಹಾರಗಳನ್ನು ತಯಾರು ಮಾಡ್ತಾ ಇದ್ರು. ಬೇಸಿಗೆಯ ಕಾಲದಲ್ಲಿ ತಂಪಾದ ಆಹಾರಗಳು. ಹೌದಲ್ಲ? ನಿಂಬು ಶರಬತ್ತು, ಎಳನೀರು, ಪಾನಕಗಳು, ಮಜ್ಜಿಗೆ. ಯಾಕೆ? ಶರೀರಕ್ಕೆ ತಂಪು ಮಾಡುತ್ತೆ ಅದು. ಯಾಕೆ? ಬೇಸಿಗೆಗಾಲ, ಉರಿ ಬಿಸಿಲು ಹೊರಗೆ. ಆದ್ದರಿಂದ ಶರೀರವನ್ನು ತಂಪು ಮಾಡುವಂತಹ ಆಹಾರವನ್ನು ಸೇವನೆ ಮಾಡಬೇಕು. ಹೀಗೆ ಆಹಾರದಿಂದಲೇ ಶರೀರ ಜೀವಂತವಾಗಿರುವುದು. ಆದ್ರೆ ನೋಡಿ ವಿಚಿತ್ರ, ನೀವು ಎಷ್ಟೇ ಆಹಾರವನ್ನು ಕೊಡಿ ಒಂದು ದಿವಸ ಶರೀರ ಬಿದ್ದೇ ಹೋಗ್ಬಿಡುತ್ತೆ. ಹೌದಲ್ಲ? ಕೊಡ್ತಾನೆ ಇದ್ರಿ ಆಹಾರ, ಆದ್ರೂ ಕೂಡ ಶರೀರ ತಾತ್ಕಾಲಿಕ. ಯಾಕೆ? ಇದು ಅನಾತ್ಮ ವಸ್ತು. ಅನ್ನದಿಂದಲೇ ಹುಟ್ಟುತ್ತೆ, ಅನ್ನದಿಂದಲೇ ಬದುಕಿರುತ್ತೆ. ಕೊನೆಗೆ ಈ ಶರೀರವೇ ಅನ್ನವಾಗಿ ಬಿಡುತ್ತೆ ಬೇರೊಂದು ಪ್ರಾಣಿಗಳಿಗೆ. ಹೌದಲ್ಲ? ಶರೀರವೇ ಬೇರೊಂದು ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೆ. ಅನ್ನಾದ. ನೋಡಿ, ಮುಂಚೆ ಇದು ಅನ್ನವನ್ನ ಸೇವನೆ ಮಾಡ್ತಾ ಇತ್ತು. ಯಾವುದು? ಈ ಶರೀರ. ಕೊನೆಗೆ ಈ ಶರೀರವೇ ಅನ್ನವಾಗಿ ಬಿಡುತ್ತೆ ಬೇರೆ ಪ್ರಾಣಿ ಜೀವ ಜಂತುಗಳಿಗೆ.
ಉದಾಹರಣೆಗೆ ನೀವು ಬಹುಶಃ ನೋಡಿರ್ಬೋದು, ಯಾವುದಾದ್ರೂ ಶರೀರವನ್ನು ನೆಲದಲ್ಲಿ ಹೂತು ಹಾಕಿರ್ತಾರೆ. ಕೆಲವೊಂದು ಸಂಪ್ರದಾಯದಲ್ಲಿ ಶರೀರವನ್ನು ಹೂಳುವಂತಹ ಅಭ್ಯಾಸ ಇರುತ್ತೆ. ಭಾರತೀಯ ಸಂಪ್ರದಾಯದಲ್ಲಿ ಅದನ್ನು ಸುಟ್ಟು ಬಿಡ್ತಾರೆ, ದಹನ ಮಾಡಿಬಿಡ್ತಾರೆ. ದೇಹ ಸಂಸ್ಕಾರ ಮಾಡಿ ದೇಹವನ್ನು ಸುಟ್ಟು ಬಿಡ್ತಾರೆ. ಆ ದೇಹ ಬೂದಿ ಆಗಿಬಿಡುತ್ತೆ, ಹೌದಲ್ಲ? ಭಸ್ಮವಾಗಿ ಬಿಡುತ್ತೆ ಶರೀರ. ಆದರೆ ಕೆಲವೊಂದು ಸಂಪ್ರದಾಯಗಳಲ್ಲಿ ಅದನ್ನ ನೆಲಕ್ಕೆ ಹೂಳಬೇಕು ಅಂತ ಹೇಳಿ ನೆಲವನ್ನು ಬಗೆದು ಅದರಲ್ಲಿ ಒಂದು ಹೊಂಡವನ್ನು ಮಾಡಿ ಶರೀರವನ್ನು ಅದರಲ್ಲಿ ಇಳಿಬಿಡುತ್ತಾರೆ. ಒಳ್ಳೆಯದು. ಆ ಶರೀರವನ್ನು ಇಳಿಬಿಟ್ಟ ನಂತರ ಪುನಃ ಮಣ್ಣಿಂದ ಮುಚ್ಚಿಬಿಡ್ತಾರೆ. ಯಾವುದನ್ನ? ಆ ಶವವನ್ನು ಮುಚ್ಚಿಬಿಡ್ತಾರೆ. ಒಂದು ವೇಳೆ ನೀವೇನಾದ್ರೂ ಒಂದು 15 ದಿವಸ ಬಿಟ್ಟು ಮತ್ತೊಮ್ಮೆ ಶರೀರ ನೋಡುವ ಅಂಥೇಳಿ ಪುನಃ ಮಣ್ಣನ್ನು ಅಗೆದು ಆ ಶರೀರವನ್ನು ನೋಡಿದ್ರೆ ಅಲ್ಲಿ ಶರೀರವೇ ಇರೋದಿಲ್ಲ. ಏನಿರುತ್ತೆ ಅಲ್ಲಿ? ಕೇವಲ ಮೂಳೆಗಳು. ಯಾಕೆಂದ್ರೆ ಅದು ತುಂಬಾ ಗಟ್ಟಿ ಇರುತ್ತೆ, ಅದಿನ್ನೂ ಕೂಡ ಕರಗೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗತ್ತೆ. ನಾವು ನೋಡೋದು ಕೇವಲ 15 ದಿವಸಗಳ ನಂತರ. ಆದ್ರಿಂದ ಅದರಲ್ಲಿದ್ದಂತಹ ಚರ್ಮ ಎಲ್ಲವೂ ಕೂಡ ಹೊರಟೋಗ್ಬಿಟ್ಟಿರುತ್ತೆ. ಕೇವಲ ಒಂದು ಅಸ್ಥಿ ಪಂಜರದ ಹಾಗೆ ಮೂಳೆಗಳು ಮಾತ್ರ ಆ ಭೂಮಿಯಲ್ಲಿ ಆ ಶವ ಇಳಿಬಿಡಲಾಗಿತ್ತೋ ಅಲ್ಲಿ ಕೇವಲ ನೀವು ಮೂಳೆಗಳನ್ನು ಮಾತ್ರ ನೋಡ್ತೀವಿ, ಅಲ್ಲಿ ಶರೀರವೇ ಇರೋದಿಲ್ಲ. ಯಾಕೆ? ಆ ಭೂಮಿಯ ಒಳಗೆ ಇದ್ದಂತಹ ಕ್ರಿಮಿ ಕೀಟಗಳು ಆ ಶರೀರವನ್ನು ತಿಂದು ಬಿಟ್ಟಿದ್ದೆವು. ತಿಂದು ಬಿಟ್ಟಿದ್ದವು ಎಲ್ಲ, ಯಾವುದು ಬಿಡ್ಲಿಲ್ಲ. ಎಲ್ಲ ಚರ್ಮ ಎಲ್ಲ ಕಿತ್ತು ತಿಂದು ಆಹಾರವಾಗಿ ಬಿಟ್ಟಿತ್ತು. ಯಾವ ಭೂಮಿಯ ಒಳಗೆ ಅದು ಕೃಶವಾಗಿ ಹೋಯ್ತು ಆ ಶರೀರ. ಕೇವಲ ಅಸ್ಥಿ ಪಂಜರ ಮಾತ್ರ. ಈ ಶರೀರ ಅನ್ನದಿಂದ ಹುಟ್ಟುತ್ತೆ, ಅನ್ನದಿಂದಲೇ ಬೆಳೆಯುತ್ತೆ, ಅನ್ನದಿಂದಲೇ ಜೀವಂತವಾಗಿರುತ್ತೆ, ಕೊನೆಗೆ ಇದೇ ಅನ್ನವಾಗಿ ಬಿಡುತ್ತೆ. ಆದ್ರಿಂದಲೇ ಈ ಸ್ಥೂಲ ಶರೀರಕ್ಕೆ ಹೆಸರು ಅನ್ನಮಯ ಕೋಶ. ಈಗ ನಾವು ನೋಡ್ತೇವೆ, ಈ ಅನ್ನಮಯ ಕೋಶ ಆತ್ಮಸ್ವರೂಪ ಅಲ್ಲ. ಈ ಶರೀರ ನಮ್ಮ ಸ್ವರೂಪ ಅಲ್ಲ. ಇದು ಕೇವಲ ತಾತ್ಕಾಲಿಕ ಅಸ್ತಿತ್ವ ಮಾತ್ರ. ಈ ಶರೀರ ಜಡ, ತಾನೇ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಈಗ ನಾವು ಮಾತಾಡ್ತಾ ಇದ್ದೇವೆ ಕಾರಣ ಪ್ರಾಣ ಶಕ್ತಿ ಸಂಚರಿಸ್ತಾ ಇದೆ ಶರೀರದಲ್ಲಿ, ಹೌದಲ್ಲ? ಪ್ರಾಣ ಇಲ್ಲದೆ ಹೋದ್ರೆ ಈ ಶರೀರವನ್ನು ನೀವು ಕ್ಯಾಮರಾದ ಮೂಲಕ ನೋಡಬಹುದಷ್ಟೇ, ಯಾವ ಕ್ರಿಯೆಗಳು ನಡೆಯುವುದಿಲ್ಲ. ಯಾಕೆ? ಪ್ರಾಣವೇ ಇಲ್ಲ. ಹೌದಲ್ಲ? ಪ್ರಾಣ ಇದ್ದಷ್ಟು ದಿನ ಮಾತ್ರ ಈ ಶರೀರ ಜೀವಂತವಾಗಿದೆ. ಜೀವಂತವಾಗಿರುವುದು ತನ್ನ ಕೆಲಸ, ತನ್ನ ಚಟುವಟಿಕೆಗಳನ್ನು ನಡೆಸುವುದು. ಪ್ರಾಣ ಇಲ್ಲದ ಶರೀರ ಶವ. ಯಾಕೆ? ಅಲ್ಲಿ ಶಿವ ಇಲ್ವೇ ಇಲ್ಲ, ಆದ್ರಿಂದ ಅದು ಶವ. ಶಿವ ಎಂದರೆ ಆ ಚೈತನ್ಯದ ಜಾಗೃತಿ, ಆ ಪಾರಮಾರ್ಥಿಕದ ಅಸ್ತಿತ್ವ, ಹೌದಲ್ಲ? ಆದ್ರಿಂದ ಅನ್ನಮಯ ಕೋಶವನ್ನು ಅಲ್ಲಗಳೆಯಲು ನಾವು ಅನ್ನಮಯ ಕೋಶವೆಂದರೇನು ತಿಳಿದುಕೊಳ್ಳಬೇಕು. ನೋಡೋಣ, 154ನೆಯ ಶ್ಲೋಕ, ಅನ್ನಮಯ ಕೋಶದ ವಿವರಣೆ ಹೇಳಿಕೊಡ್ತೇವೆ. ಶ್ಲೋಕವನ್ನು ಪುನರಾವರ್ತನೆ ಮಾಡಿ. ದೇಹೋಯಮನ್ನ ಭವನಃ ಅನ್ನಮಯಸ್ತು ಕೋಶಃ ಅನ್ನಮಯಸ್ತು ಕೋಶಶ್ಚ अन्नेन जीवति विनश्यति तद्विहीनः त्वक्चर्म मांस रुधिरास्थि पुरेशराशिः नायं स्वयं
ಭವಿತುಮರ್ಹತಿ ನಿತ್ಯಶುದ್ಧಃ. ಮತ್ತೊಮ್ಮೆ, ದೇಹೋ ದೇಹಃ ಅಯಮನ್ನಭವನಃ ಅನ್ನಮಯಸ್ತು ಕೋಶಶ್ಚ ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ ತ್ವಕ್ಚರ್ಮ ಮಾಂಸ ರುಧಿರಾಸ್ಥಿ ಪುರೇಶರಾಶಿಃ ನಾಯಂ ಸ್ವಯಂ ಭವಿತುಮರ್ಹತಿ ನಿತ್ಯಶುದ್ಧಃ. ಪದಚ್ಛೇದ ನೋಡಿಕೊಳ್ಳಿ. ದೇಹ ಅಯಂ ಅನ್ನಭವನಃ ಅನ್ನಮಯಃ ತು ಕೋಶಃ ಚ ಅನ್ನೇನ ಜೀವತಿ ವಿನಶ್ಯತಿ ತತ್ ವಿಹೀನಃ. ತ್ವಕ್ ಚರ್ಮ ಮಾಂಸ ರುಧಿರ ಅಸ್ಥಿ ಪುರೀಷಃ ಪುರೀಶರಾಶಿಃ ನ ಅಯಂ ಸ್ವಯಂ ಭವಿತುಂ ಅರ್ಹತಿ ನಿತ್ಯಶುದ್ಧಃ. ಆಂಗ್ಲ ಭಾಷೆಯ ಅನುವಾದವನ್ನು ನೋಡೋಣ. ದಿಸ್ ಬಾಡಿ ಆಫ್ ours is the product of food and comprises the material sheath. It lives on food and dies without it. It's a mass of skin, flesh, blood, bones, and lots of other filthy things, and can never be the eternally pure, self-existent Atman. Product of food. This body, gross body, is a product of food that went to build up the parent body. Very beautiful verse on Annamaya Kosha. ಅನ್ವಯಾರ್ಥ ನೋಡೋಣ. ಅಯಂ ದೇಹ ತು ಈ ಶರೀರವು ಅನ್ನಭವನ ಅನ್ನದಿಂದ ಉತ್ಪನ್ನವಾದದ್ದು. ಅನ್ನಮಯ ಕೋಶ ಅನ್ನಮಯ ಕೋಶವು ಅನ್ನೇನ ಅನ್ನದಿಂದ ಜೀವತಿ ಬದುಕಿರುವುದು. ತದ್ವಿಹೀನ ಅದಿಲ್ಲದಿದ್ದರೆ ವಿನಶ್ಯತಿ ಈ ಶರೀರ ನಾಶವಾಗುತ್ತದೆ. ತ್ವಕ್ ಚರ್ಮ ಮಾಂಸ ರುಧಿರ ಅಸ್ಥಿ ಪುರೀಷ ರಾಶಿ. ತ್ವಕ್ ಚರ್ಮ ಮಾಂಸ ರಕ್ತ ಮೂಳೆ ಮಲ ಇವುಗಳ ರಾಶಿಯಾದ ಅಯಂ ಇದು ಸ್ವಯಂ ತಾನೇ ನಿತ್ಯಶುದ್ಧ ನಿತ್ಯಶುದ್ಧವು ಭವಿತುಂ ಆಗಲು ನ ಅರ್ಹತಿ ಅರ್ಹವಲ್ಲ. ತಾತ್ಪರ್ಯ ನೋಡಿ. ಈ ಶರೀರವು ಅನ್ನದಿಂದ ಹುಟ್ಟಿದೆ, ಅನ್ನಮಯ ಕೋಶವಾಗಿದೆ. ಇದು ಅನ್ನದಿಂದ ಬದುಕಿರುವುದು, ಅದಿಲ್ಲದಿದ್ದರೆ ನಾಶವಾಗುತ್ತದೆ. ತ್ವಕ್ ಚರ್ಮ ಮಾಂಸ ರಕ್ತ ಮೂಳೆ ಮಲ ಇವುಗಳ ರಾಶಿಯಾಗಿರುವ ಈ ಶರೀರವು ನಿತ್ಯ ಶುದ್ಧವಾದ ಆತ್ಮವಸ್ತುವಾಗಲಾರದು. ಯಾಕೆ ಶರೀರ ಆತ್ಮವಸ್ತು ಆಗಲಾರದು? ಕಾರಣ ಇದರಲ್ಲಿ ಎಲ್ಲ ರೀತಿಯಾದಂತಹ ಕಶ್ಮಲಗಳು ಇವೆ ಶರೀರದಲ್ಲಿ, ಹೌದಲ್ಲ? ಮಜ್ಜ ಮಾಂಸ ಮೂಳೆ ರಕ್ತ ಇವುಗಳ ಶುದ್ಧವೇನು? ಖಂಡಿತ ಶುದ್ಧ ಅಲ್ಲ. ಮಲ ಮೂತ್ರಗಳು ಇರುವಂತಹ ಈ ದೇಹ ಶುದ್ಧವಾಗಿರಲು ಸಾಧ್ಯ ಇಲ್ಲ. ಇಲ್ಲಿಂದ ಅನ್ನಮಯ ಕೋಶದ ಲಕ್ಷಣವನ್ನು ಹೇಳಿದೆ. ಆ ಈ ಪುರುಷನು ಅನ್ನರ ಸಮಯನು ಸವಾ ಏಷ ಪುರುಷೋನ್ನರ ಸಮಯ. ತೈತ್ತರೀಯ ಉಪನಿಷತ್ತಿನ ಒಂದು ವಾಕ್ಯ ಇದು. ಅನ್ನರ ಸಮಯನು ಎಂದರೆ ಅನ್ನರಸದ ವಿಕಾರ ಅಥವಾ ಕಾರ್ಯ ಈ ದೇಹ ಈ ಶರೀರ
ಈ ಕಾಯ, ಹೌದಲ್ಲ? ಇದನ್ನು ಅನ್ನಮಯ ಕೋಶ ಅಂತಾರೆ, ಅನ್ನರಸಮಯ ಅಂತಾರೆ. ಕಾರಣ ಇದು ಅನ್ನದಿಂದಲೇ ಹುಟ್ಟಿರುವುದು, ಆದ್ದರಿಂದ ಇದಕ್ಕೆ ಅನ್ನಮಯ ಕೋಶವೆಂದು ಹೆಸರು. ಅನ್ನ ಕೊಡದೇ ಇದ್ರೆ ಈ ಶರೀರ ಉಳಿಯುವುದಿಲ್ಲ. ಯಾವಾಗ ಈ ಶರೀರ ಉಳಿಯುವುದಿಲ್ಲವೋ ಅದು ಅನಿತ್ಯ ವಸ್ತು ಅನಾತ್ಮ ವಸ್ತುವಿಗೆ ಸೇರ್ಪಡೆಯಾಗುವುದು. ಅನಾತ್ಮ ವಸ್ತುವು ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪವಲ್ಲ. ಆದ್ದರಿಂದಲೇ ನಾವು ನೀವು ಈ ಶರೀರ ಅಲ್ಲ. ಈ ಅನ್ನಮಯ ಕೋಶದ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ವಿವರಣೆ ಇದೆ ಮುಂದಿನ ಶ್ಲೋಕದಲ್ಲಿ, ಅದನ್ನು ನೋಡಿ ನಂತರ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಕೋಶಗಳನ್ನು ಕೂಡ ನಿಧಾನವಾಗಿ ವಿವೇಕವನ್ನು ನಾವು ಮಾಡಲಿದ್ದೇವೆ. ಮುಂದಿನ ಶುಕ್ರವಾರ ಈ ಪಂಚಕೋಶ ವಿವೇಕವನ್ನು ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.